ಹಾಯ್, ಎಲ್ಲರಿಗೂ ನಮಸ್ಕಾರ. ಬಣ್ಣದ ಲೋಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ಶ್ರೀಮತಿ ಮಾತಾಡ್ತಾ ಇರೋದು. ಮತ್ತೆ ಬಣ್ಣದ ಲೋಕ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದೆ ಮಿಸ್ ಶ್ರೀಮತಿ ಅನ್ನೋ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೆ. ಅದು ಆ ಚಾನಲ್ಗೆ ಎಲ್ಲರೂ ನೀವು ಸಪೋರ್ಟ್ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಆ ಚಾನಲ್ ಇದ್ದಕ್ಕಿದ್ದಾಗೆ ಏನೋ ಪಾಸ್ವರ್ಡ್ ಮಾರುತ್ತೆ, ಆ ಚಾನಲ್ ಇದಾಯಿತು. ಮತ್ತು ಈ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬೆಳಿಗ್ಗೆ ಅಷ್ಟೇ ಎದ್ದೆ ಕಸ ಹೊಡೆದು ಒರೆಸಿ ಪೂಜೆ ಎಲ್ಲ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನೋಕ್ಕಿಂತ ನಾನು ನಾಷ್ಟ ಏನು ಮಾಡಲ್ಲ. ಹಳ್ಳಿ ಜೀವನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಮುಂದಿನ ಜೀವನದಲ್ಲಿ ನಾವೆಲ್ಲ ಯಾಕೆ ಬ್ಯಾಲೆನ್ಸ್ ಮಾಡ್ಕೊತೀವಿ, ಮನೆ ಕೆಲಸ, ಪಕ್ಕದಲ್ಲಿ ಟೈಲರಿಂಗ್ ಕೆಲಸ, ಹೊಲದ ಕೆಲಸ, ಮತ್ತು ಮಕ್ಕಳದು ಎಲ್ಲ ಮೇಂಟೈನ್ ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನಿನ್ನೆ ಹಾಕಿರೋದು ಇದು ವರ್ಕ್ ಸಿಂಪಲ್ ಡಿಸೈನ್, ಬರೀ 500ಗೆ ಹಾಕಿರೋದು. ಇನ್ನು ಆಫ್ ಆಗಿದೆ, ಸ್ಲೀವ್ಸ್ ಹಾಕಬೇಕು. ಫ್ರಂಟು ಬ್ಯಾಕು ಹಾಕಿದ್ದೀನಿ. ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ತೋಳು ಹಾಕ್ಬೇಕು. ಎದ್ದು ಕೂಡ ಮಿಷನ್ ಸ್ಟಾರ್ಟ್ ಮಾಡಲ್ಲ. ಫಸ್ಟ್ ಎದ್ದೇಳ್ತಿದ್ದಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಇಷ್ಟೆಲ್ಲ ಒಲೆಯೋದಿದೆ, ಪಾಲ್ ಹಾಕೋದು ಒಲೆಯೋದೆಲ್ಲ ಇದೆ. ಮನೆಯಲ್ಲೆಲ್ಲ ಕೆಲಸ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿ ಆಮೇಲೆ ಇದು ಮಾಡ್ತೀನಿ. ನಮ್ದು ಹಳ್ಳಿ ಜೀವನ ನೋಡಿ ಮುಂದೆ ನಿಮಗೆ ಹೊಸ ಹೊಸ ವಿಷಯಗಳೆಲ್ಲ ತಿಳಿಸ್ತೀನಿ. ಹೆಣ್ಮಕ್ಳು ಏನೆಲ್ಲ ಮಾಡ್ಬೋದು, ಯಾವುದೆಲ್ಲ ವಿಷಯದಲ್ಲಿ ಮುಂದೆ ಬಂದು ಜೀವನ ಮಾಡ್ಬೋದು ಅನ್ನೋದಕ್ಕೆ ನೀನು ಪ್ರತಿದಿನ ನಾನು ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ. ಇದು ನಮ್ಮ ಅಮ್ಮನ ಮನೆ ಮಸ್ಕಿಯಲ್ಲಿ. ಮೊನ್ನೆ ಇದಕ್ಕೆ ಹೋಗಿದ್ವಿ, ನಮ್ಮ ಮಗ ಬಂದಿದ್ನ, ಅವ್ನು ಕಾಲೇಜ್ ಬಿಡಕ್ಕೆ ಹೋಗಿದ್ದೆ. ಅವ್ನ ಅಜ್ಜಿ ಹತ್ರನೇ ಇರ್ತಾನೆ. ಅಲ್ಲೆಲ್ಲ ದೀಪಾವಳಿ ದಿನ ನೋಡಿ ಎಷ್ಟು ಚೆನ್ನಾಗೆಲ್ಲ ಸಾರಿ, ಯಾರ್ಯಾರೋ ಕಾಲ್ ಮಾಡಿ ತುಂಬ ತೊಂದರೆ ಕೊಡ್ತಾ ಇರ್ತಾರೆ. ಶೇರ್ ಮಾರ್ಕೆಟ್ ಅದು ಇದು ಅಂತೇಳಿ ತೊಂದರೆ ಆಯಿತು. ಇದು ದೀಪಾವಳಿ ಹಬ್ಬದ ದಿನ ಅಮ್ಮನ ಮನೆಯಲ್ಲೇ ಬೆಳಕಿನ ಹಬ್ಬದ ದಿನ ಆಚರಿಸಿರೋದು. ಇದು ಮಸ್ಕಿಲೆಲ್ಲ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಸ್ವಲ್ಪ ಸಿಟಿ ಅಲ್ವಾ, ತಾಲೂಕನೇ ಅದು, ಆಚರಿಸ್ತಾ ಇರ್ತಾರೆ. ಮಿಷನ್ ಚಲವಿರುತ್ತೆ ನಮ್ಮ ಮನೇಲಿ. ಯಾವಾಗಲೂ ಗಡಿಬಿಡಿ ಅಂತ ಇರ್ತಾನೆ. ನಾನು ಯಾರೂ ಇಲ್ಲ, ನಮ್ಮ ಮನೇಲಿ ಇಬ್ಬರೇ ಇರೋದು, ನಾನು ನಮ್ಮ ಮನೆಯವರು. ನಮ್ಮಿಬ್ಬರು ಮಕ್ಕಳು, ಒಬ್ಳು ಇದು ಕೋಲಾರಲ್ಲಿ ಇಂಜಿನಿಯರ್ ಓದ್ತಾ ಇದ್ದಾಳೆ, ಗೌರ್ಮೆಂಟ್ ಆಗಿದೆ, ಸ್ವಲ್ಪ ಕಟ್ಟಬೇಕು. ನಮ್ಮ ಮಗ ಒಬ್ಬ ಸೆಕೆಂಡ್ PU JEE ಪ್ರಿಪೇರ್ ಆಗ್ತಾ ಇದ್ದಾನೆ. ಹಬ್ಬ ಎಲ್ಲ ನಮ್ಮ ಮನೆಯಲ್ಲೇ ದೀಪಾವಳಿ ಪೂಜೆ, ಹಿರಿಯರ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಡ್ಯ ದಿನ ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿ ಅವ್ರ ಜೊತೆಲೆಲ್ಲ ಹಬ್ಬ ಮಾಡಿಕೊಂಡು, ನಮ್ಮ ಸಿಸ್ಟರ್ಸ್ ಎಲ್ಲ ಬೆಂಗಳೂರಿಂದ ಬಂದಿದ್ರು. ನಮ್ಮ ಹಳ್ಳಿಯಲ್ಲಿ ತರಕಾರಿ ಎಲ್ಲ ಬೆಳಿತೀವಲ್ಲ, ಅದನ್ನು ಕೊಟ್ಟು ಬರಕ್ಕೆ ಹೋಗಿದ್ದೆ. ಈ ಥರ ಲೈಟ್ ಎಲ್ಲ ಹಾಕಿದ್ದೆ ನೋಡಿ, ತುಂಬ ಕ್ಯೂಟಾಗಿ ಕಾಣ್ತಿದೆ. ದೀಪಾವಳಿ ಹಬ್ಬ ಅದು ಸ್ಪೆಷಲ್. ಡೈಲಿ ಲೈಟ್ ಹಾಕೋದ್ರಿಗಿಂತ ದೀಪಾವಳಿ ಎಲ್ಲ ಹಾಕಿರೋ ಲೈಟ್ ಅದೊಂದೇನೋ ಒಂಥರ ಮನಸ್ಸಿಗೆ ಹಿತ ಕೊಡುತ್ತೆ. ಚಿಕ್ಕ ಗುಡಿಸಲಾಗಿರಲಿ, ಮನೆ ಆಗಿರಲಿ, ಏನೋ ಒಂದು ಗಿಡ ಬಿಡಕ ಒಂದು ಚಿಕ್ಕ ಏನಾದರೂ ಹಾಕ್ಕೊಂಡಿರಿ, ಅಲ್ಲೊಂದೆರಡು ದೀಪ ಇಟ್ಟರೆ ಅದೊಂಥರ ಮನಸ್ಸಿಗೇನೋ ಸಂತೋಷ ಸಿಗುತ್ತೆ. ನಿಮಗೂ ಎಲ್ಲರಿಗೂ ತೋರಿಸ್ತಾ ಇದ್ದೇನೆ. ಇದು ಮನೆ ನಮ್ಮದು ಹಸ್ಬೆಂಡ್ ಊರಲ್ಲಿ ಎಷ್ಟೊಂದು ದೊಡ್ಡ ಮನೆ ಇಲ್ಲ, ಪುಟ್ಟ ಮನೆ. ಇವತ್ತು ಬೆಳಗ್ಗೆ ಎಲ್ಲ ಅಡುಗೆ ಮಾಡಿದ್ದೀನಿ. ಬದ್ನಿಕಾಯಿ ತುಂಬ ಹೊಲದಲ್ಲೇ ಬೆಳೆದಿತ್ತು, ದೊಡ್ಡದಿತ್ತು. ಒಂದು ಬಗ್ಸಿ ಆಗ್ತಿತ್ತು ಅನ್ನಷ್ಟು ದೊಡ್ಡ ಬದ್ನಿಕಾಯಿ ಇತ್ತು. ಅದನ್ನು ಎಣ್ಣೆ ಹಚ್ಚಿ ಸುಟ್ಬಿಟ್ಟು ಅದರ ನಿಂಬೆ ರಸ, ಉಪ್ಪು, ಗುರಳ್ ಪುಡಿ ಮತ್ತು ಕರ್ದಿರೋ ಮೆಣಸಿನ್ಕಾಯಿ ಎಲ್ಲ ಹೊಲದಲ್ಲೇ ಬೆಳೆದಿರೋದು. ಇದು ನಾವು ಹೊಲಕ್ಕೆ ಹೋದಾಗ ನಿಮ್ಗೆ ವಿಡಿಯೋ ಮಾಡಿ ಹೇಳ್ತೀನಿ. ಸೌತೆಕಾಯಿ ಪಲ್ಯ, ಕರ್ದಿರೋ ಮೆಣಸಿನ್ಕಾಯಿ, ಸುಟ್ಟು ಬದ್ನಿಕಾಯಿ ಚಟ್ನಿ, ಜೋಳದ ರೊಟ್ಟಿ ಮಾಡಿದ್ದೀನಿ ಇವತ್ತು ಬೆಳಗ್ಗಿನ ಊಟಕ್ಕೆ. ಬನ್ನಿ ಎಲ್ಲರೂ ನಮ್ಮ ಮನೆಗೆ ಬಿಸಿ ಜೋಳದ ರೊಟ್ಟಿ ಪಲ್ಯನ ತಿನ್ನೋಣ. ನಮಗೆ ಅಷ್ಟೊಂದು ನಾಷ್ಟ ಇಡಿಸೋದಿಲ್ಲ. ಅವಲಕ್ಕಿ, ಉಪ್ಪಿಟ್ಟು, ಇಡ್ಲಿ, ದೋಸೆ ಇದನ್ನೆಲ್ಲ ನಾನು ಕಡಿಮೆ. ನನಗೆ ತುಂಬ ಯಾವಾಗೋ ಒಂದು ಸರಿ ಮಾಡ್ತೀನಿ. ನಮಗೆ ಜೋಳದ ರೊಟ್ಟಿನೇ ತುಂಬ ಪಂಚ ಪ್ರಾಣ. ಜೋಳ ಎಲ್ಲ ತೊಗೊಂಡ್ಬಿಡ್ತೀವಿ, ಈ ಕಡೆ ಅರ್ಧ ಕ್ವಿಂಟಲ್ ಗಟ್ಟಲೆ. ಎದ್ದ ತಕ್ಷಣ ಜೋಳದ ರೊಟ್ಟಿ ಪಲ್ಯ, 2 ದಿನಸು ಪಲ್ಯ ಹಾಕ್ಕೊಂಡು ತಿಂದ್ಬಿಡ್ತೀವಿ. ದಪ್ಪ ಒಂದು 4-5 ರೊಟ್ಟಿ ಪಲ್ಯ ತಿಂದ್ಬಿಟ್ಟು 2 ಗಂಟೆವರೆಗೂ ಏನು ತಿನ್ನೋದಿಲ್ಲ. ಇವಾಗ ಇನ್ನೊಂದು ಸ್ವಲ್ಪ ಇದೆ ರೊಟ್ಟಿ ಮಾಡೋದು, ನಿಮ್ಗೆ ತೋರಿಸ್ತಾ ಇದ್ದೇನೆ. ಬೆಳಗ್ಗೆ ನಾವಿಬ್ಬರು ಅದೀವಂದ್ರೂ ಒಳ್ಳೊಳ್ಳೆ ಅಡುಗೆ ಮಾಡ್ಕೊತೀವಿ. ನಮ್ಮ ಮಕ್ಕಳು ನಮ್ಮ ಜೊತೆಲೇ ಇದ್ದರು ಊಟದಲ್ಲಿಂದ ಸೆಕೆಂಡ್ ಇದು SSLC ಓದೋವರೆಗೂ. ಇವಾಗೆಲ್ಲ ಕೆಲಸ ಎಲ್ಲ ಮುಗೀತು. ಇವಾಗ ಸ್ಲೀವ್ಸ್ ಹಾಕ್ತಾ ಇದ್ದೀನಿ. ನಿನ್ನೆ ಫ್ರಂಟು ಬ್ಯಾಕು ಹಾಕಿದ್ದೆ. ಮಾರ್ನಿಂಗ್ ಒಂದು ವರ್ಕ್ ಹಾಕಿದೆ, ಅದು ತೋರಿಸಿಲ್ಲ ನಿಮಗೆ. ಇದಾಗಿಂದ 2ನೇ ವರ್ಕ್ ಸ್ಟಾರ್ಟ್ ಮಾಡಿದ್ದೆ. ಸಿಂಗಲ್ ಮಿಷನ್ ನಂದು. ಇವಾಗ ಸ್ಲೀವ್ಸ್ ಹಾಕ್ತಾ ಇದ್ದೀನಿ. ಹಳ್ಳಿ ಜನ ಅಷ್ಟೇ ಕಡಿಮೆ ಹಾಕ್ಕೊಳ್ಳೋದು. ವರ್ಕ್ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಫಿನಿಶಿಂಗ್ ಆಗಿಂದ ನಿಮ್ಗೆ ಒಂದು ಸಾರಿ ತೋರಿಸ್ತೀನಿ. ಸಿಂಪಲ್ಲಾಗಿ ಹಳ್ಳಿ ಹೆಣ್ಮಕ್ಳು ದುಡಿಯೋ ಇದ್ದದ್ರಲ್ಲೇ ಫ್ರಂಟ್ ಈ ಥರ ಬಂದಿದೆ, ಬ್ಯಾಕ್ ಈ ಥರ ಬಂದಿದೆ. ಅಂದರೆ ಇವಾಗ ನಾರ್ಮಲ್ ಸೀರೆಗೆ ಯಾವುದಾದ್ರೂ ಬ್ಲೌಸ್ ಸಿಗ್ಲಿಕ್ಕೆ ಬರುತ್ತೆ ಅನ್ನೋಕೆ ಶೈನಿಂಗ್ ಬ್ಲೌಸ್ ತೊಗೊಂಬಂದ್ಬಿಟ್ಟು ಈ ಕಡೆ ಈ ಥರ ಹಾಕ್ಸ್ಕೊತಾರೆ. ಹಳ್ಳಿ ಕಡೆ ಎಲ್ಲ ಸಿಟಿಯಷ್ಟು ತುಂಬ ಗ್ರ್ಯಾಂಡಾಗಿ ಹಾಕ್ಸ್ಕೊಳ್ಳೋಲ್ಲ. ಇವಾಗ ಫಾಲ್ಸ್ ಹಾಕಬೇಕು. ಇದ್ರದ್ದು ಬ್ಲೌಸ್ ಎಲ್ಲ ಹೊಲ್ದಿದ್ದೀನಿ. ಸೆಕೆಂಡ್ PUC ಸ್ಟೂಡೆಂಟಿಂದ 2-3 ಹುಡುಗಿಯರು ಬೋಟ್ ನೆಕ್ ಬ್ಲೌಸ್ ಹೊಲಿಸಿದ್ದಾರೆ.
ಅದ್ರ ಸಾರಿ ಇದು ಫಾಲ್ ಹಾಕ್ಬೇಕು, ನಿನ್ನೆ ಹಾಕ್ಲಿಲ್ಲ. ಆ ಸಾರಿ ಬ್ಲೌಸ್ ಇದು ಸ್ಟೂಡೆಂಟಿನ ಮೆಜರ್ಮೆಂಟ್ ತೊಗೊಂಡು ಹೊಲ್ದಿದ್ದೀನಿ. ಅವಳಿಗೆ ತುಂಬಾ ಚೆನ್ನಾಗಾಗಿದೆ, ತುಂಬ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೊಂಡಿದೆ. ನಾನು ಯಾವುದೇ ಮೆಜರ್ಮೆಂಟ್ ತೊಗೊಂಡು ಹೊಲಿದ್ರೂ ಯಾವುದು ಹೊಲಿಗೆಯಲ್ಲಿ ವ್ಯತ್ಯಾಸ ಬರಲ್ಲ. ನಿಮ್ಗೆ ಬೇಕು ಅಂದರೆ ಕೆಲವೊಂದು ಕ್ಲೂ ಕೊಡ್ತೀನಿ. ಟೈಲರಿಂಗ್ ವಿಷಯದಲ್ಲಿ 2 ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟಿಂದು ಇಬ್ಬರು ಒಂದೇ ಥರ ಡಿಸೈನ್ ಹೊಲಿಸಿದ್ದಾರೆ. ಬ್ಯಾಕ್ ಸೈಡು ಮುಂದೆ ಬೋಟ್ ನೆಕ್, ಹಿಂದೆ ವರ್ಕ್ ಮುಂದೆ ಇರುತ್ತೆ. ಇದೇ ಥರನ ಒಳ್ಳೊಳ್ಳೆ ಅಡುಗೆ ವಿಷಯದಲ್ಲಿ ಎಲ್ಲ ವಿಷಯದಲ್ಲೇ ಹೇಳ್ತೀನಿ. ಇದು ನಾನೇ ಸ್ಟಿಚ್ ಮಾಡಿರೋದು. ಇದು ನಾರ್ಮಲ್ ಮುಂದೆ ಹುಕ್ಕು, ಹಿಂದೆ ಬಿಂದಿಗೆ ಕೊಳ್ಸ ಇಟ್ಟಿದ್ದೀನಿ. ಅವ್ರಿಗೂ ತುಂಬ ಚೆನ್ನಾಗಾಗಿದೆ. 4 ಬ್ಲೌಸ್ ಹೊಲಿಸಿದ್ದಾರೆ. ಹಿಂದೆ ಇದೇ ಊರಲ್ಲೇ ಟೈಲರಿಂಗ್ ಮಾಡ್ತಿದ್ದೆ. ನಮ್ಮ ಮಕ್ಕಳ ಎಜುಕೇಷನ್ ಸಲುವಾಗಿ ಮಸ್ಕಿಗೆ ಹೋಗಿದ್ದೆ. ಆ ಮನೆ ತೋರಿಸಿದ್ನಲ್ಲ, ಅಲ್ಲೇ 4 ಇಯರ್ ಇದ್ವಿ. ನಾನೇ ನಿಂತು ಮನೆ ಮಾಡಿರೋದು, ಅದೇ ಮನೇಲಿ ಇರಬೇಕು ಅಂತ ಕಟ್ಟಿಸ್ದೆ. ಆದರೆ ಖರ್ಚು 1 ಇಯರ್ಗೆಲ್ಲ ಬಿಟ್ಟು ಬರ್ಬೇಕಾದ ಪರಿಸ್ಥಿತಿ ಬಂತು. ಇವಾಗ ಮತ್ತೆ ಹಸ್ಬೆಂಡ್ ಊರಿಗೆ ಬಂದಿದ್ದೀನಿ. ಇವಾಗ ಮತ್ತೆ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದೀನಿ. ಈ ಮನೇನು ನಾನೇ ನಿಂತು ಮಾಡಿದೆ. ಒಟ್ಟಿನಲ್ಲಿ ದೇವರು, ನಾನು ಹೆಣ್ಮಗ್ಳು ಅಂತ ಯಾವತ್ತೂ ಕೂತಿಲ್ಲ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳು ಹಾಕ್ತೀನಿ. ಅಲ್ಲಿವರೆಗೂ ನೋಡ್ತಾ ಇದ್ದೆ. ಧನ್ಯವಾದಗಳು.